ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಅಂತರ್ಹಿತ. ಈ ವಿಡಿಯೋದಲ್ಲಿ ನೀವು ಫಸ್ಟ್ ಸ್ಟೆಪ್ ಆಫ್ ಕ್ರಾಶೆಟ್ ಮಾಡೋದು ಹೇಗಂತ ಕಲಿತೀರಾ. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಸ್ಲಿಪ್ ನಾಟ್ ಮಾಡೋದು. ದಿಸ್ ಈಸ್ ದ ವೆರಿ ಫಸ್ಟ್ ಸ್ಟೆಪ್ ಆಫ್ ಕ್ರಾಶೆಟ್ ಜರ್ನಿಯಲ್ಲಿ. ಆ್ಯಸ್ ಅ ಬಿಗಿನರ್ ಇದು ಮಾಡೋದು ತುಂಬ ಕಷ್ಟ ಅನಿಸುತ್ತೆ, ಬಟ್ ಟ್ರಸ್ಟ್ ಮೀ, ನೀವು ಕಲಿತ ಮೇಲೆ ಎಂಜಾಯ್ ಮಾಡಿಕೊಂಡು ಕ್ರಾಶೆಟ್ ಮಾಡ್ತೀರಾ. ಲೆಟ್ಸ್ ಸ್ಟಾರ್ಟ್ ಸ್ಲಿಪ್ ನಾಟ್ ಮಾಡೋದು ಹೇಗೆ ಅಂತ. There are two types of slip knot. Okay guys, first one ಬಂದ್ಬಿಟ್ಟು ಫಿಂಗರ್ ಯೂಸ್ ಮಾಡಿಕೊಂಡು ಮಾಡೋದು, ಆ್ಯಂಡ್ ಸೆಕೆಂಡ್ ಒನ್ ಆನ್ ದ ಏರ್ ಆರ್ ಆನ್ ದ ಫ್ಲೋರ್ ಅಂತ ಟೂ ಟೈಪ್ಸ್ ಇದೆ ಆಯಿತಾ. ನನಗೆ ಈಸಿ ಅಂತ ಅನಿಸಿದ್ದು ಫಿಂಗರ್ ಯೂಸ್ ಮಾಡಿಕೊಂಡು, ಇಂಡೆಕ್ಸ್ ಫಿಂಗರ್ ಯೂಸ್ ಮಾಡಿಕೊಂಡು ಸ್ಲಿಪ್ ನಾಟ್ ಮಾಡೋದು ನಂಗೆ ತುಂಬ ಈಸಿ ಅನಿಸ್ತು. ನಾನು ನಿಮಗೆ 2 ಸ್ಟೆಪ್ಸ್ ಹೇಳ್ತೀನಿ, ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಮಾಡಿ ಆಯಿತಾ. ಲೆಟ್ಸ್ ಸ್ಟಾರ್ಟ್ ಸ್ಲಿಪ್ ನಾಟ್ ಮಾಡೋದನ್ನ. ಇಲ್ಲಿ ನಾನು ರೆಡ್ ಕಲರ್ ಯಾನ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಟೇಲ್ ಅಂತ ಕರೀತಾರೆ. ಈ ಟೇಲ್ನ ಸ್ವಲ್ಪ ಮುಂದೆ ಬಿಟ್ಕೊಳ್ಳಿ. ಇಂಡೆಕ್ಸ್ ಫಿಂಗರ್ಗೆ ನಮಗೆ ಬೇಕಾಗಿರೋಷ್ಟು ಒಂದು ರೌಂಡ್ ಹಾಕಿ ಇಂಡೆಕ್ಸ್ ಫಿಂಗರ್ಗೆ. ಇಟ್ ವಿಲ್ ಬಿ ಲುಕ್ ಲೈಕ್ ಎಕ್ಸ್ ಕ್ರಾಸ್ ಮಾರ್ಕ್ ಥರ. ಆಮೇಲೆ ಅದನ್ನು ಮೇಲೆ ಎತ್ಕೊಳ್ಳಿ ರೌಂಡ್ನ. ಆದರೆ ಎಕ್ಸ್ ಮಾರ್ಕ್ನ ಫುಲ್ ಟೈಟಾಗಿ ಇಟ್ಕೊಂಡಿರಬೇಕು. ದೇರ್ ಆರ್ 2 ಡಿಫ್ರೆಂಟ್ ಟೈಪ್ಸ್ ಯಾನ್. ಇದರಲ್ಲಿ ನಾವು ನೋಡ್ತೀವಿ ಲಾಂಗ್ ಒನ್ ಆ್ಯಂಡ್ ಶಾರ್ಟ್ ಒನ್. ನೀವು ನೋಡ್ತಿರ್ಬೋದು, ಶಾರ್ಟ್ ಒನ್ನಿಂದ ನಾವು ಟೈಟ್ ಮಾಡ್ತೀವಿ, ಲಾಂಗ್ ಒನ್ನ ನಾವು ಲೂಪ್ ಒಳಗಡೆ ಹಾಕ್ತೀವಿ. ಅಂದರೆ ರೌಂಡ್ ಆಗಿ ಬಂದಿರೋ ಅದರೊಳಗಡೆ ಹಾಕ್ಬಿಟ್ಟು ಅದನ್ನು ಎತ್ತಬೇಕು. ಈ ಶಾರ್ಟ್ ಒನ್ ಇದೆಲ್ಲ ಅದನ್ನು ಟೈಟಾಗಿ ಇಟ್ಕೊಬೇಕು, ಆಗ ನಮಗೆ ಒಂದು ಸ್ಲಿಪ್ ನಾಟ್ ಆಗುತ್ತೆ. ಇದು ನಾವು ಎಷ್ಟು ಎರಡನ್ನೂ ಇಟ್ಕೊಂಡು ಟೈಟ್ ಮಾಡಿದಾಗ ಅದು ತುಂಬ ದೊಡ್ಡದು ಲೂಪ್ ಆಗಿದ್ದರೆ ಆಗ ಚಿಕ್ಕದಾಗುತ್ತೆ, ನಮಗೆ ಹುಕ್ ಒಳಗಡೆ ಹೋಗುವಷ್ಟು ನಮಗೆ ಆಗುತ್ತೆ. ಸರಿನಾ? ಅದು ಯಾವ ಲೂಪ್ ಹುಕ್ ಒಳಗಡೆ ಹೋಗುತ್ತೆ. ಇದನ್ನು ನಾವು ಈಸಿಯಾಗಿ ಕೂಡ ತೆಗಿಬೋದು. ಹಿಂಗೆ 2 ಸೈಡಿಂದ ಇಟ್ಕೊಂಡು ಎಳೆದ್ರೆ ನಮಗೆ ಹೋಗ್ಬಿಡುತ್ತೆ. ಈಗ ಮತ್ತೆ ಇನ್ನೊಂದ್ಸತಿ ಮಾಡೋದು ತೋರಿಸ್ತೀನಿ. ಒಂದು ರೌಂಡ್ ಲೂಪ್ ಹಾಕ್ಬಿಟ್ಟು ಅದನ್ನು ಮೇಲೆ ಎತ್ಕೋಬೇಕು. ಆ ಫಿಂಗರಿಂದ ಮೇಲೆ ಎತ್ಕೊಂಡು ಲಾಂಗ್ ಯಾರನ್ನ ತಗೊಂಡು ಅದನ್ನು ಲೂಪ್ ಒಳಗಡೆ ಹಾಕಬೇಕು, ಅದನ್ನು ಮೇಲೆತ್ತಬೇಕು, ಟೈಟ್ ಆಗುತ್ತೆ. ಅಷ್ಟೇ ಸ್ಲಿಪ್ ನಾಟ್. ಇಷ್ಟೇ ಸ್ಲಿಪ್ ನಾಟ್ ಆಯಿತಾ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಹೇಗೆ ಮಾಡೋದು, ಫ್ಲೋರ್ ಮೇಲೆ ಬಿಡಿ, ಇಲ್ಲ ಫ್ಲೋರ್ ಇಲ್ಲ ನೀವೇನಾದರೂ ಮಾಡ್ತಿರ್ತೀರಲ್ಲ ಅದ್ರ ಮೇಲೆ ಬಿಡಬೇಕು. ಅದ್ರ ಟೇಲು ಇಟ್ಕೋಬೇಕು, ಒಂದು ರೌಂಡ್ ಥರ ಹಾಕಬೇಕು. ಆಮೇಲೆ ಅದು ಇಟ್ ವಿಲ್ ಲುಕ್ ಲೈಕ್ ಎಕ್ಸ್ ಮಾರ್ಕ್ ಥರ ಕಾಣಿಸುತ್ತೆ. ಅದನ್ನು ಮೇಲೆ ಎತ್ಕೊಂಡು ಮತ್ತೆ ಇಲ್ಲೂ ಅಷ್ಟೇ ಲಾಂಗ್ ಬಂದಿರುತ್ತೆ ಅಲ್ವಾ ಯಾನ್, ಅದನ್ನು ತಗೊಂಡು ಒಳಗಡೆ ಹಾಕಬೇಕು. ಆಗ ಅದನ್ನು ಮತ್ತೆ ಮೇಲೆ ಎತ್ತಬೇಕು. ಅಷ್ಟೇ, ಇದು ಸಿಂಪಲ್ಲಾಗಿದೆ. ಇನ್ನೊಂದು ಸತಿ ತೋರಿಸ್ತೀನಿ. ಯಾನ್ನ ಒಂದು ರೌಂಡ್ ಹಾಕಿಬಿಟ್ಟು ಆ ಎಕ್ಸ್ ಮಾರ್ಕ್ನ ಮೇಲೆ ಎತ್ಕೊಂಡು ಲಾಂಗ್ ಬಂದಿರೋ ಯಾನ್ನ ತಗೊಂಡು ನಾಟ್ ಹಾಕೋದು. ಅಷ್ಟೇ, ಸಿಂಪಲ್. ಐ ಹೋಪ್ ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಮಾಡಿದ್ರೆ ಏನೂ ಕೂಡ ಬರಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಪ್ರಾಕ್ಟೀಸ್ ಮಾಡಿ, ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೊಸ ಡಿಸೈನ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊತಾ ಇರಿ. ಬಾಯ್ ಬಾಯ್.